ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಊರಿಗೆ ಬಂದಿದ್ದೀನಿ. ನಿನ್ನೆ ಬಂದೆ ಊರಿಂದ. ನಿನ್ನೆ ಸಂಜೆನೇ ನಮ್ಮ ಅಜ್ಜಿ ಎಲ್ಲ ಜಾತ್ರೆಗೆ ಹೋದ್ರು ದೇವಸ್ಥಾನಕ್ಕೆ. ನಾನು ಇವತ್ತು ಹೋಗ್ತಾಯಿದ್ದೀನಿ ಪಾಪ ಕರ್ಕೊಂಡು. ಅಲ್ಲಿ ಜನದ ಮಧ್ಯೆ ಎಲ್ಲ ಏಕೆ ಅಂತ ಹೇಳ್ಬಿಟ್ಟು ನಿನ್ನೆ ಹೋಗಲಿಲ್ಲ. ಸೊ ಇವತ್ತು ಹೋಗ್ಬಿಟ್ಟು ತೇರೆಲ್ಲ ಎಳೆದ್ಮೇಲೆ ಪೂಜೆ ಮಾಡಿಕೊಂಡು ಮತ್ತೆ ರಿಟರ್ನ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮಾರ್ನಿಂಗ್ ಹೊರಡ್ತಾಯಿದ್ದೀವಿ. ಹೇಗೆ ಟಿಫನ್ ಎಲ್ಲ ಮಾಡಿಕೊಂಡು ಪಾಪಗೂ ಸ್ನಾನ ಮಾಡಿಸಿ ಇನ್ನೇನು ಹೊರಡಬೇಕು. ಈಗ ಬನ್ನಿ ಪಾಪ ಏನು ಮಾಡ್ತಿದ್ದೆ ಅಂತ ತೋರಿಸ್ತೀನಿ. ಅಮ್ಮ ಪರಿ 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 ಸೊ ಟಿಫನ್ನು ಹೋಟೆಲಿಂದನೇ ತೊಗೊಬಂದಿದ್ರು. ನಮ್ಮ ಮನೆಯವರೆಲ್ಲ ತಿಂದ್ಕೊಂಡು ಇಡ್ಲಿ ತೊಗೊಂಬಂದಿದ್ರು. ನನಗಂತೂ ಇಡ್ಲಿ ತಿಂದು ಬೇಜಾರಾಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಅದನ್ನೇ ತಿಂದು ನಾವು ಕೂಡ ರೆಡಿಯಾಗಿ ನಮ್ಮ ಮಾಮ ಬಾಣಾವರಕ್ಕೆ ಬಂದರು ಮನೆಗೆ. ನಮ್ಮ ಮಾಮನ ಕರ್ಕೊಂಡು ಈಗ ಊರ ಕಡೆ ಹೊರಟಿದ್ದೀವಿ. ನಾವು ಹೊರಟಾಗಲೇ ಆಲ್ರೆಡಿ 1 o'clock ಆಗಿತ್ತು. ತೇರು ಎಳೆದಿರ್ತಾರೇನೋ ಅಂತ ಗೊತ್ತಿಲ್ಲ. ನಾವು ತೇರು ಎಳೆದಿರ್ಬೋದು, ಲೇಟ್ ಆಗಿಬಿಡ್ತು ಆಗಲೇ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಸ್ಟಿಲ್ ಇನ್ನು ತೇರು ಎಳೆದಿರಲಿಲ್ಲ. ಆ್ಯಕ್ಚುಲಿ ಪಾನಕದ ಗಾಡಿಗಳ ಯಾವುದೂ ಬಂದಿರಲಿಲ್ಲ. ಇನ್ನು ದೇವ್ರು ಕೂಡ ತೇರು ಮೇಲೆ ಕೂರಿಸಿರ್ಲಿಲ್ಲ. ಸೊ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಇನ್ನು ನಾನು ಕೂಡ ಮನೆ ಹತ್ರ ಹೋದೆ. ಇನ್ನು ಅಲ್ಲಿಗೆ ಹೋಗ್ತಿದ್ದಂಗೆ ಇನ್ನು ಹಸುಗಳನ್ನೆಲ್ಲ ನಿಲ್ಲಿಸ್ಕೊಂಡಿದ್ರು ಬಸವಣ್ಣ ದೇವಸ್ಥಾನ ಹತ್ರ. ಪಾನಕದ ಗಾಡಿ ಎಲ್ಲ ಹೊರಡಬೇಕಲ್ವ, ಹಾಗಾಗಿ. ಆಮೇಲೆ ದೇವರು ಕೂಡ ಹೊರಟಿರಲಿಲ್ಲ. ಈಗ ವೀರಭದ್ರ ಸ್ವಾಮಿನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೀರಭದ್ರ ಸ್ವಾಮಿ ಕರ್ಕೊಂಡೋಗಿ ಅಲ್ಲಿ ಮುಳ್ಳಿನ ಮನೆಯೆಲ್ಲ ಮಾಡಿಸಿ ಅದು ತೇರು ಕಾಯಿ ಹೊಡೆದ್ಮೇಲೆ ನಂತರ ತೇರನ್ನು ಎಳಿತಾರೆ. ಸೊ ನಾನು ಕೂಡ ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡೆ. ಇಲ್ಲಿರೋದು ಅಮ್ಮನ ದೇವಸ್ಥಾನ. ನಾನ್ ವೆಜ್ ಎಲ್ಲ ಇದಕ್ಕೆ ಮಾಡೋದು ಸಂಜೆ. ಈಗ ತೇರು ಮೇಲೆ ಕೂರಿಸೋದು ಬಸವಣ್ಣ ದೇವ್ರನ್ನ. ಬಸವಣ್ಣನ ತೇರು ಎಳೆದಾದ್ಮೇಲೆ ಮಧ್ಯಾಹ್ನ, ಅದಾದ ನಂತರ ನಾನ್ ವೆಜ್ ಅವತ್ತಿನ ದಿನವೇ ಮಾಡ್ತಾರೆ ಸಂಜೆ. ಸೊ ತೇರು ಕೂಡ ಹೇಳಿದ್ರು. ನಾನು ಪಾಪು ಕರ್ಕೊಂಡು ಅಲ್ಲೆಲ್ಲ ಹೋಗಿಲ್ಲ, ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು ಇಲ್ಲೇ ದೇವಸ್ಥಾನದಲ್ಲಿ ನಮ್ಮ ಮನೆಯವ್ರ ಅಕ್ಕ ಸಿಕ್ಕಿದ್ರು. ಅಲ್ಲೇ ಕುತ್ಕೊಂಡಿದ್ವಿ ನಾನು ಪಾಪು ಇಟ್ಕೊಂಡು. ಆ ರಶಲ್ಲೆಲ್ಲ ಏನೋ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತೇರು ಎಳಿತಿದ್ದಂಗೆ ಇನ್ನು ಊಟಕ್ಕೆ ಇಲ್ಲೇ ದೇವಸ್ಥಾನ ಬಾಗಿಲಲ್ಲೇ ಊಟಕ್ಕೆ ಹಾಕ್ತಾರೆ. ನಾವು ಕೂಡ ಎಲ್ಲ ನಮ್ಮ ಫ್ಯಾಮಿಲಿಯವರು ಅಲ್ಲೇ ಒಂದೇ ಹತ್ರನೇ ಕೂತ್ಕೊಂಡಿದ್ವಿ. ಊಟ ಮಾತ್ರ ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ಪಾಯಸ, ಅನ್ನ, ಸಾಂಬಾರು, ಪಲ್ಯ. ದೇವಸ್ಥಾನದ ಊಟ ಅಂದ್ರೇ ಹಾಗೆ ಅಲ್ವಾ. ನಾವು ಮನೇಲಿ ಎಷ್ಟೇ ಮಾಡಿದ್ರು ಆ ದೇವಸ್ಥಾನದಲ್ಲಿ ಕೊಡೋವಂಥ ಪ್ರಸಾದದ ಟೇಸ್ಟೇ ಬರೋದಿಲ್ಲ. ದೇವಸ್ಥಾನದ ಊಟ ಅಂತ ಅಂದ್ರೇ ಹಾಗೆ. ಹೆಂಗೆ ಮಾಡಿದ್ರೂ ಕೂಡ ಅದು ರುಚಿನೇ ಬೇರೆ ಥರ ಇರುತ್ತೆ. ಆ ಪ್ರಸಾದ ತಿನ್ನೋಕ್ಕೆ ಒಂಥರ ಖುಷಿಯಾಗುತ್ತೆ. ನನಗಂತೂ ದೇವಸ್ಥಾನಗಳಲ್ಲಿ ಪ್ರಸಾದ ತಿನ್ನೋದು ಮತ್ತು ದೇವಸ್ಥಾನದ ಊಟ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಪಾಪುನ ಕೂಡ ಅಲ್ಲಿ ಅಮ್ಮನ ಮಡ್ಲ ಹತ್ರ ಮಲಗಿಸಿ ಕೊಡೋದಕ್ಕೆ ಕೊಟ್ವಿ. ಇಲ್ಲಿ ಪೂಜೆ ಮಾಡೋದು ನಮ್ಮ ಮನೆಯವ್ರ ಅಣ್ಣಂದಿರೇನೆ, ಅವ್ರ ಚಿಕ್ಕಪ್ಪನ ಮಕ್ಕಳು. ಇಲ್ಲೆಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟ್ವಿ. ಇನ್ನು ಸಂಜೆನೇ ದೇವಸ್ಥಾನದಲ್ಲಿ ಬಾನ ಇರೋದಲ್ವ, ಇಲ್ಲಿ ಕುತ್ಕೊಂಡು ಏನು ಮಾಡೋಣ ಅಂತೇಳಿ ಇಷ್ಟರಲ್ಲಿ ಪಾಪಗೂ ಸ್ವಲ್ಪ ಮಲಗಿಸೋಣ ಅಂತೇಳಿ ಕರ್ಕೊಂಡು ಹೊರಟು. ಇನ್ನು ತೇರ ಹತ್ರನೂ ಕೂಡ ಹಣ್ಣು ಕಾಯಿ ಮಾಡಿಸೋರೆಲ್ಲ ಕಮ್ಮಿ ಆದರೂ ಈಗ ದೇವ್ರನ್ನ ಇಳಿಸಿ ಕರ್ಕೊಂಡು ಬರ್ತಾರೆ. ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸ್ತಾರೆ ದೇವ್ರನ್ನ. ಅಂದರೆ ನಮ್ಮ ಊರ ಬಾಗಿಲೊಳಗೆ ಇರುತ್ತಲ್ಲ ಮನೆಗಳು, ಅಲ್ಲಿಗೆ. ನಾವು ಕೂಡ ಇಲ್ಲೇ ಮನೆ ಹತ್ರನೇ ಪೂಜೆ ಕೊಟ್ವಿ. ಈ ಪೂಜೆ ಆಗ್ತಿದ್ದಂಗೆ ಮಣೆ ವಾಡಿಸಿ ದೇವಸ್ಥಾನದೊಳಗೆ ದೇವ್ರನ್ನ ಕಳಿಸ್ತಾರೆ. ಆಲ್ರೆಡಿ ತೇರು ಎಳೆದಿದ್ದೆ 2:30 ಆಗಿತ್ತು. ಮತ್ತಿನ್ನು ಬಾನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ತಾಯಿದ್ರು. ಈಗ 2-3 ವರ್ಷದಿಂದ ಅದೇ ರೀತಿ ಆಗ್ತಾಯಿದೆ. ತೇರು ಎಳೆಯೋಷ್ಟರಲ್ಲಿ 2:30 ಆಗೋಗ್ಬಿಡುತ್ತೆ. ಇನ್ನು ಸಂಜೆ ಬಾನ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಮಣೆ ವಾಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಅಲ್ಲಿ ಹೇಗೆ ರೀತಿ ಮಣೆ ಆಡಿಸ್ತಾ ತೋರಿಸ್ತೀನಿ. ಈಗ ಮಣೆವೆಲ್ಲ ಆಡಿಸಿ ದೇವಸ್ಥಾನದೊಳಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಈಗ ದೇವಸ್ಥಾನದೊಳಗೆ ಬಿಟ್ಟರೆ ಇನ್ನು ದೇವಸ್ಥಾನನೂ ಕೂಡ ಬಾಗಿಲಾಗ್ತಾರೆ. ಯಾಕಂದರೆ ಇನ್ನು 2 ದಿನ ನಾನ್ ವೆಜ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇನ್ನು ಅಲ್ಲಿ ಮಣೆವೆಲ್ಲ ಮುಗಿತಿದ್ದಂಗೆ ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ಬಾನ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ 2 ಅಮ್ಮನ ಕೂರಿಸಿರ್ತಾರೆ. 3 ಒಂದು ಬಾಣಾವರದಿಂದ 1 ಕಿಲೋಮೀಟರ್ ದೂರದಲ್ಲಿದೆ ಆ ಊರು, ಹಳ್ಳಿಕೆರೆ ಅಂತ. ಅಲ್ಲಿಂದ ವೀರಭದ್ರ ಸ್ವಾಮಿ ಮತ್ತು ಮಾತೃಕಾಳಮ್ಮ ಅಂತ ಹೇಳಿ ದೇವ್ರನ್ನ ಎರಡನ್ನ ಪ್ರತಿ ವರ್ಷವೂ ಕೂಡ ಈ ಜಾತ್ರೆ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಈಗ ಬಾನ ಎಲ್ಲ ಮುಗೀತು. ಜಾತ್ರೆಯನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಎಲ್ಲಿಗೆ ಹೋಗ್ತಿದ್ದೀರಾ? ಅಂಗಡಿ ಎಲ್ಲೈತೆ ಅಲ್ಲಿ?
ಇಲ್ಲೇ ಐತೆ ಹೋಗ್ರ, ಇಲ್ಲೇ ದೇವಸ್ಥಾನದ ಹಿಂದೆ. ಏನದು ಬೇಲ್ಪುರಿ ಖಾರ ಆಯ್ತಾ ನಿಂದು? ಹೋಗು, ಬೇಡ ಬೇಡ, ತಿನ್ನಂಗಿಲ್ಲ ಅದೆಲ್ಲ. ಅಲ್ಲೈತಲ್ಲ ಕೊಡಿ, ನಿಮ್ಮ ಮಿಸ್ಸಿಗೆ ತೋರಿಸ್ತೀನಿ, ಅದಕ್ಕೆ ಮಾಡ್ತಾಯಿದ್ದೀನಿ ನೋಡ್ರಿ. ಹೇಳು ಯಾರು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ ನೀನು? ಬಾರಿ ಇಲ್ಲಿ ಅಮ್ಮ, ಪಾಪ್ ಕಟ್ಟಿಂಗ್, ಸಿಹಿ ಕಟ್ಟಿಂಗಾ? ಹಾಂ, ಅಲ್ಲ ಊಟ ಮಾಡೋ ಟೈಮಿಗೆ ತಿಂತಾರ. ಏನಾಗಲ್ಲ, ಈಗ ಊಟ ಮಾಡಲ್ವ ನೀನು? ಆಯ್ತಲ್ಲ, ಈಗ ದೇವ್ರಿಗೆ ಎಡೆ ತಗೊಂಡೋಗ್ತಾರಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೇಲೂ ಇದೇ ಥರ ಇರ್ತಾರೆ ಮಕ್ಕಳು, ನಿಮ್ಮ ಮಕ್ಕಳು. ಈಗ ರಾತ್ರಿ ಆಲ್ರೆಡಿ 9:15. ಇವಾಗ ಊಟ ಮಾಡೋ ಟೈಮಲ್ಲಿ ಚುರುಮುರಿ ತಿಂತಾಯಿದ್ದಾನೆ. ಸೊ ಈಗ ಆಪೋಸಿಟ್ ಕಾಣ್ತಿದೆಯಲ್ಲ, ಅದೇ ಮನೇಲಿ ನಾನ್ ವೆಜ್ ಎಲ್ಲ ಮಾಡೋದು. ಈ ಮನೇಲಿ ಮಾಡೋ ಹಾಗಿಲ್ಲ, ಯಾಕೆಂದರೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ದೇವಸ್ಥಾನನೇ ಇದೆ. ಆಂಜನೇಯ ಸ್ವಾಮಿ ಇದೆ, ಮತ್ತು ರೈಟಲ್ಲೂ ಬಸವಣ್ಣನ ದೇವಸ್ಥಾನ ಇದೆ, ಮತ್ತು ಲೆಫ್ಟಲ್ಲೂ ಬಸವಣ್ಣನ ದೇವಸ್ಥಾನ ಇದೆ. ಸೊ ಹಾಗಾಗಿ ಈ ಮನೇಲಿ ನಾನ್ ವೆಜ್ಜನ್ನು ಮಾಡಲ್ಲ. ಸಾಮಾನ್ಯ ಹಳ್ಳಿ ಕಡೆ ಎಲ್ಲ ಹಾಗೆ ಅಲ್ವಾ, ಮನೆ ಒಳಗಡೆ ಮಾಡಲ್ಲ. ಆ ನಾನ್ ವೆಜ್ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಒಂದು ರೂಮ್ ಥರ ಕಟ್ಟಿಸ್ಕೊಂಡಿರ್ತಾರೆ, ಅಲ್ಲಿ ಮಾಡ್ತಾರೆ. ಸೊ ಇಲ್ಲೂ ಕೂಡ ಹಾಗೇ. ಅಕ್ಕ ಇಲ್ಲಿ ಅಕ್ಕ, ಏನು ಮಾಡ್ತಿದ್ದೀರಾ ನೀವು? ಅಕ್ಕ ಎಲ್ಲಿ? ಅಕ್ಕ ಹೋದ್ರಾ? ಅಕ್ಕ ಗುಂಡು ಪರಿ ಅಮ್ಮ, ಯಾರು ನೋಡ್ತಿದ್ದೀರಾ? ಅವ್ವ, ಅಡುಗೆ ಎಲ್ಲ ಆಗಿ ದೇವರಿಗೆ ಎಡೆನೂ ಕೂಡ ಕೊಟ್ಟು ಬಂದಿದ್ದಾರೆ. ಸೊ ಹಾಗಾಗಿ ನಾನೀಗ ಊಟಕ್ಕೆ ಹೋಗ್ತಾಯಿದ್ದೀನಿ. ಪಾಪು ಕೂಡ ಮಲಗಿದ್ಲಲ್ವ, ನಮ್ಮ ಮನೆಯವ್ರನ್ನ ಪಾಪು ಹತ್ರನೇ ಬಿಟ್ಬಿಟ್ಟು ಫಸ್ಟು ನಾನು ಊಟಕ್ಕೆ ಹೋಗ್ತಾಯಿದ್ದೀನಿ. ಆಮೇಲೆ ಅವ್ರು ಊಟ ಮಾಡ್ಕೊಳ್ತಾರೆ. ಇನ್ನು ಅಡುಗೆ ಎಲ್ಲ ಮಾಡೋದು ನಮ್ಮ ಮನೆಯವ್ರು ತಂಗಿದ್ದೀರ ಇಬ್ಬರು, ಅವ್ರು ಅಡುಗೆ ಎಲ್ಲ ಮಾಡ್ತಾರೆ. ಪ್ರತಿ ಸತಿನೂ ಅವರೇ ಕೂಡ ಮಾಡೋದು. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಇದೇ ವ್ಲಾಗಲ್ಲಿ ಕಂಟಿನ್ಯೂಷನ್ ಇರುತ್ತೆ, ಮತ್ತು ನಾಳೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನೆನ್ನೆ ವ್ಲಾಗ್ನ ಇವತ್ತು ಕೂಡ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈಗಿನ 6:30. ಇನ್ನು ಬೇವಿನ ಸೀರೆ ಹೊರಟು ಬರುತ್ತೆ. ನಮ್ಮ ನಾದಿನಿ ಕೂಡ ಅವ್ರ ಮಗಳನ್ನ ಕರ್ಕೊಂಡ್ಬಂದು ಸ್ನಾನ ಮಾಡಿಸ್ಕೊಂಡು, ಅವಳು ಕೂಡ ಪ್ರತಿ ವರ್ಷವೂ ಬೇವಿನ ಸೀರೆ ಹೊರುತ್ತೆ ಪಾಪು. ಈಗ ಅಲ್ಲಿ ಜನ ಎಲ್ಲ ನಿಂತಿದ್ದಾರಲ್ಲ, ಆ ಮನೆಯಲ್ಲೇ ವೀರಭದ್ರ ಸ್ವಾಮಿ ಇರುತ್ತೆ, ಆ ಮನೆಯಿಂದಲೇ ಬೇವಿನ ಸೀರೆ ಹೊರಡೋದು. ಸೊ ಎಲ್ಲ ಜನ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ಒಳಗಡೆ ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದಲೇ ಪ್ರತಿಯೊಬ್ಬರು ಕೂಡ ಬೇವಿನ ಸೀರೆ ಅಲ್ಲಿಂದಲೇ ತರಬೇಕು. ನಮ್ಮ ಮನೆಯಿಂದನೂ ಅಷ್ಟೇ ಪ್ರತಿ ವರ್ಷವೂ ಪಾಪು ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಅವಳಿಗೂ ಕೂಡ ಕಳಸ ಹೊರಿಸಿ ನಮ್ಮ ಮನೆ ಹತ್ರ ಇನ್ನೇ ಬಂತಲ್ವ ಬೇವಿನ ಸೀರೆ, ಅಲ್ಲಿಂದಲೇ ಕರ್ಕೊಂಡು ಹೋಗ್ತಿದ್ದಾಳೆ. ಇನ್ನು ಸಣ್ಣ ಸೊ ನಾನು ಕೂಡ ಲಾಸ್ಟ್ ಇಯರ್ ಹೋಗ್ತಿದ್ದೆ, ಅದು ಮುಂದಿನ ವರ್ಷ ಕೂಡ ನಾನು ಬೇವಿನ ಸೀರೆ ಹೋಗ್ತಿದ್ದೆ. ಈ ವರ್ಷ ಹೊರಗಿಲ್ಲ, ಮುಂದಿನ ವರ್ಷ ನೋಡೋಣ, ಹಾಗೇ ಹೊರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಪಾಪುನ ಕರ್ಕೊಂಡು ಹೊರಟೆ. ಒಂದು ಸ್ವಲ್ಪ ಇವರೆಲ್ಲ ಮುಂದೆ ಹೋದ್ಮೇಲೆ ನಾನು ಕೂಡ ಪಾಪುನ ಕರ್ಕೊಂಡು ಹಿಂದೆನೇ ಹೊರಟೆ. ಇನ್ನು ಬೇವಿನ ಸೀರೆ ಮುಗಿತಿದ್ದಂಗೆ ಒಂದು 11:30 12 ಗಂಟೆ ಅಷ್ಟರಲ್ಲಿ ಊರು ಬಲಿ ಹಾಕತ್ತೆ ದೇವರು. ಈಗ ಊರು ಬಲಿ ಹಾಕೋದಕ್ಕೆ ವೀರಭದ್ರ ಸ್ವಾಮಿನೂ ಕೂಡ ಹೊರಡಿಸಿ ಬಸವಣ್ಣನ ದೇವಸ್ಥಾನ ಹತ್ರ ಕರ್ಕೊಂಡೋಗಿದ್ದಾರೆ. ವೀರಭದ್ರ ಸ್ವಾಮಿ ನಮ್ಮೂರಲ್ಲಿ ಇದೆಯಲ್ಲ ಗ್ರಾಮ ದೇವತೆ, ಅದು ಮತ್ತು ಮಾತೃಕಾಳಮ್ಮ ಅಂತ, ಈ 3 ದೇವರು ಸೇರಿಬಿಟ್ಟು ಊರು ಬಲಿನ ಹಾಕ್ತಾರೆ. ಈ ಟೈಮಲ್ಲಿ ನಾವೆಲ್ಲ ಒಳಗಡೆ ಇದ್ವಿ, ಯಾರೂ ಆಚೆ ಬರೋ ಆಗಿಲ್ವಲ್ಲ, ಹಾಗಾಗಿ. ಸೊ ಮತ್ತೆ ಇದಾಗ್ತಿದ್ದಂಗೆ ಮಕ್ಕಳೆಲ್ಲ ಹೋಳಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಹೋಳಿ ಆಡಿಲ್ವಲ್ಲ ಅಂತ ಒಂದು ಬೇಜಾರಿತ್ತು, ಬಟ್ ಸ್ಟಿಲ್ ನೆಕ್ಸ್ಟ್ ಇಯರ್ ಆಡ್ಬೋದಲ್ವ. ಮಕ್ಕಳು ಖುಷಿ ನೋಡ್ತಾಯಿದ್ರೆ ಅದರಲ್ಲೇ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ಮಕ್ಕಳೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಮಕ್ಕಳು ಹೋಳಿ ಆಡೋದು ನೋಡ್ತಾ ಟೈಮ್ ಹೆಂಗೆ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಮಧ್ಯಾಹ್ನ ಆಗೋಯಿತು. ಇನ್ನು ನಾವು ಕೂಡ ಊರಿಗೆ ಹೊರಡಬೇಕಾಗಿತ್ತು. ನಮ್ಮ ಅಜ್ಜಿರಿಗೆ ಮಧ್ಯಾಹ್ನ ಟ್ರೈನ್ ಇತ್ತು, ಸಂಜೆ ಟ್ರೈನ್ ಇತ್ತು 5:30ಗೆ.
5:30ಗೋ 6:30ಗೋ ಇತ್ತು ಟ್ರೈನು. ಅಂದರೆ ಅರಸೀಕೆರೆಗೆ ಹೋಗಬೇಕು, ಬೇರೆ ಇಂಟರ್ಸಿಟಿ ಎಲ್ಲ ಆದರೆ ಇದು ಫಾಸ್ಟ್ ಪ್ಯಾಸೆಂಜರ್ ಆಗಿದ್ದರಿಂದ ಬಾಣಾವರದಲ್ಲೇ ನಿಲ್ಲಿಸ್ತಾರೆ. ಹಾಗಾಗಿ ಅದೇ ಟ್ರೈನ್ ಪಿಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟು. ಇನ್ನು ಮನೆಗೆ ಹೋಗ್ತಿದ್ದಂಗೆ ಅವರು ಕೂಡ ಅಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಬಿಟ್ಟಿದ್ರು, ಅದು ಲಗೇಜ್ ಎಲ್ಲ ಅವರು ಪ್ಯಾಕ್ ಮಾಡ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಹೊರಟು. 2 ದಿನ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಹೀಗೆ ಅಲ್ವಾ, ಏನಾದರೂ ಒಂದು ಹಬ್ಬ ಆಗಲಿ ಅಥವಾ ಮದುವೆ ಆಗಲಿ, ಏನೇ ಒಂದು ಕಾರ್ಯಕ್ರಮಗಳಿದ್ರೂ ಕೂಡ ಅದು ಬರೋವರೆಗೂ ಒಂಥರ ಖುಷಿ ಇರುತ್ತೆ. ಅದು ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ನಾವು ಕೂಡ ಮನೆಗೆ ಬಂದ್ವಿ. ಈಗ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇವರು ಹೊರಡ್ತಿದ್ದಂಗೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ಬಿಡತ್ತೆ. ಅಂದರೆ ಎಲ್ಲ ಜನ ಇರ್ತಾರಲ್ವ, ಸೊ ಒಂದೇ ಸರ್ತಿ ಎಲ್ಲ ಹೊರಟ್ಬಿಟ್ರು ಅಂತಂದರೆ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ, ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ಬಿಡತ್ತೆ. ಸೊ ಅವರು ಕೂಡ ಹೊರಟರು. ಇನ್ನು 5:30 ಆಗ್ತಿದ್ದಂಗೆ ನಮ್ಮ ಅಜ್ಜಿಯರು ಕೂಡ ಹೊರಟರು. ಅಲ್ಲಿ ಆಟೋ ಸಿಗಬೇಕಲ್ವ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. ಹಾಗಾಗಿ ಇನ್ನು ಇವರು ಆ ಕಡೆ ಹೋಗ್ತಿದ್ದಂಗೆ ನಮ್ಮ ಮನೆಯವರು ಕೂಡ ಬಂದರು. ಸರಿ ನಾನೇ ಬಿಟ್ಟು ಟ್ರೈನ್ ಹತ್ತಿಸ್ಬರ್ತೀನಿ ಅಂತ ಹೇಳಿ ಈಗ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.